ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ರವಿವಾರ ದಿನದ ವ್ಲಾಗ್. ರವಿವಾರ ದಿನ ನಾವು ಏನೆಲ್ಲ ಮಾಡಿದ್ವಿ ಅನ್ನೋ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಕಸ ಗುಡಿಸಿ ಸ್ನಾನಗಿನ ಮುಗಿಸಿ ಪೂಜೆ ಮಾಡ್ಲತ್ತಿದ್ದೀನಿ. ಪೂಜೆ ಆದಮೇಲೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಲತ್ತೀನಿ. ನಾಷ್ಟಕ್ಕೆ ನಾನು ಸ್ವಲ್ಪ ಗಜ್ರಿ ಅದಿತ್ತು, ಅದನ್ನು ಬಳಸ್ಕೊಂಡು ಏನಾದರೂ ಮಾಡ್ಬೇಕಂತ ಹೇಳಿ ಗಜ್ರಿ ತುರ್ಕೊಂಡೆ. ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿನಿ. ನಾನು ಮಿಕ್ಸ್ ಹಿಟ್ಟು ಬಳಸಿ ದೋಸೆ ಹಾಕೊಲ್ಕತ್ತೀನಿ. ಈ ಕಡೆ ಬ್ಯಾಟ್ರನ್ನ ಸಹ ರೆಡಿ ಮಾಡ್ಲತ್ತೀನಿ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಜೋಳದ ಹಿಟ್ಟು, 3 ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಬ್ಯಾಟ್ರಿ ರೆಡಿ ಮಾಡ್ಕೊಂಡಿದ್ದೆ. ಒಂದು ಸೈಡ್ ಬೇಯ್ದ ಮೇಲೆ ಇನ್ನೊಂದು ಸೈಡ್ ಎತ್ತು ಹಾಕ್ತೀನಿ. ಇದಕ್ಕೆ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೋತೀನಿ. ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ, ಭಾಳ ಚಂದ ಬರ್ತದೆ. ತಿನ್ನೋದಕ್ಕೂ ಸ್ವಲ್ಪ ಟೇಸ್ಟಿಯಾಗಿ ಸ್ಮೂತಾಗಿ ಇರ್ತದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಹತ್ತಲ್ಲ, ಮನೆಯಲ್ಲೇ ಇರುವ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ಕೋಬೋದು. ಇವಾಗ ಟಿಫನ್ ಮಾಡ್ಕೊಂಡ್ವಿ. ನಾನು ತಿಂದು ನನ್ನ ಹಸ್ಬೆಂಡ್ಗೂ ಕೊಟ್ಟೆ. ಹಾಗೆ ನನ್ನ ಮಗಳಿಗೂ ಸಹ ಅದನ್ನೇ ಸ್ವಲ್ಪ ತಿನ್ನಿಸ್ಬಿಟ್ಟು ಒಮ್ಮೆ ನೀಟಾಗೆಲ್ಲ ಕಸ ಗುಡಿಸ್ಕೊಂಡೆ. ಕಸ ಗುಡಿಸ್ಮೇಲೆ ಇವಾಗ ನಾನು ವಾಳಿದ್ದು ಪಾತ್ರೆಗಳು ಸ್ವಲ್ಪ ಪಾತ್ರೆ ತೆಗೆದಿಟ್ಟಿದ್ದೆ. ಅವನು ಸಹ ಸ್ವಲ್ಪ ಇವಾಗ ಬಳಸ್ಬೇಕಂತೇಳಿ ತೊಗೊಂಡಿದ್ದೀನಿ. ಅವನು ಸಹ ವಾಶ್ ಮಾಡೋದಿತ್ತು. ನಂದು ಅಡುಗೆ ಚಾನಲ್ ಇತ್ತು, ಹಾಗಾಗಿ ಅದಕ್ಕೋಸ್ಕರ ನಾನು ಪಾತ್ರೆಗಳನ್ನು ತೆಗೆದಿದ್ದೆ. ಅವನು ವಾಶ್ ಮಾಡ್ಲತ್ತೀನಿ. ಟಿಫನ್ ಮಾಡಿದ್ದು ಹಾಗೆ ಎಕ್ಸ್ಟ್ರಾ ಪಾತ್ರೆಗಳಿದ್ದು ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಿಬಿಟ್ಟು ಕಿಚನ್ನು ಕ್ಲೀನ್ ಮಾಡ್ಲತ್ತೀನಿ. ನಾನು ಸಂಡೇ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರ್ತದೆ. ಇನ್ನು ಬಟ್ಟೆ ವಾಶ್ ಮಾಡೋದಿತ್ತು, ಬಟ್ಟೆನೂ ಸಹ ಭಾಳ ಇದ್ದು. ಇವತ್ತು ಸಂಡೇ ಎಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಯೂನಿಫಾರ್ಮ್ ಅದೆಲ್ಲ ಇದ್ದು. ಇನ್ನು ಕೆಲವು ಬಟ್ಟೆಗಳನ್ನು ನಾನು ವಾಶ್ ಮಾಡಿದ್ದಿಲ್ಲ, ಅವೆಲ್ಲ ತೊಳಿಬೇಕಾಗಿತ್ತು. ಬಾಂಡೆ ಸಹ ಜಾಸ್ತಿ ಇದ್ದು. ಇವಾಗ ಬಾಂಡೆ ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಕಿಚನ್ ನೀಟ್ ಇಟ್ಬಿಟ್ಟು ನಾನು ಬಟ್ಟೆ ವಾಶ್ ಮಾಡಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಲತ್ತೀನಿ. ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮಾಡೋ ಪ್ಲ್ಯಾನ್ ಇತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ಪನ್ನೀರ್ ತರಕ್ಕೆ ಹೋಗಿದ್ರು. ನಾನು ಹಿಟ್ಟು ನಾದಿಡ್ಲತ್ತಿದ್ದೆ ಪನ್ನೀರ್ ಜೊತೆ ಚಪಾತಿ ಮಾಡ್ಲಿಕ್ಕೆ. ಹಾಗೆ ಅವ್ರು ಬರೋತನ ರೈಸ್ನೂ ಮಾಡ್ಕೊಂಡ್ರೈತಂತ ಹೇಳಿ ಇವಾಗ ಅಕ್ಕಿ ವಾಶ್ ಮಾಡ್ಲತ್ತೀನಿ. ನಾನು ಸಿಂಪಲಾಗಿ ಜೀರಾ ರೈಸ್ ಮಾಡ್ಕೋಬೇಕಂತ ಹೇಳಿ ರೆಡಿ ಮಾಡಿಕೊಂಡೆ. ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಜೀರಾ ರೈಸ್ ಮಾಡ್ಲತ್ತೀನಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿನಿ. ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಅಕ್ಕಿ ಇದಕ್ಕೆ ಸೇರಿಸ್ಕೊಂಡೆ. ಅಕ್ಕಿ ಸೇರಿಸ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ನೀರು ಆ್ಯಡ್ ಮಾಡ್ಕೋತೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೋಬೋದು. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೋದು. ನಾನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೆ. ನನ್ನ ಮಗಳೂ ಸಹ ಉಣ್ತಾಳೆ, ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೇಕಂತೇಳಿ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೆ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಜಿಲ್ ಹೊಡೆಸ್ಕೊತೀನಿ. ಇವಾಗ ರೈಸ್ನೂ ರೆಡಿ ಆಯಿತು. ಹಿಟ್ಟು ನಾದಿಟ್ಟಿದ್ದೆ, ಚಪಾತಿ ಮಾಡ್ಕೊಂಡ್ರಾಯ್ತಂತ ಹೇಳಿ ಚಪಾತಿ ಮಾಡ್ಲತ್ತೀನಿ. ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ರು ನನ್ನ ಮಗಳಿಗೆ ಕರ್ಕೊಂಡು. ಅವಳು ಬರೋಷ್ಟರಲ್ಲಿ ಚಪಾತಿ ಮಾಡ್ಕೊಂಡ್ಬಿಟ್ರಂತ ಹೇಳಿ ಚಪಾತಿ ಮಾಡ್ಲತ್ತೀನಿ. ಯಾಕಂದ್ರೆ ಅವಳಿದ್ರು ಅಂದ್ರೆ ಚಪಾತಿನೂ ಮಾಡಿಬಿಡಲ್ಲ, ನಾನು ಮಾಡ್ತೀನಿ ಅಂಥೇಳಿ ಹಿಟ್ಟೆಲ್ಲ ಕೆಡ್ಸ್ಕೊತ ಕುಂದಿರ್ತಾಳೆ. ಹಾಗಾಗಿ ಬೇಗ ಚಪಾತಿ ಮಾಡ್ಕೊಂಡ್ರಾಯ್ತು ಅವಳು ಬರೋಷ್ಟ್ರಾಗತ್ತ ಹೇಳಿ ಮಾಡ್ಲತ್ತೀನಿ. ನನ್ನ ಹಸ್ಬೆಂಡ್ ಕೂಡ ನಾನು ಚಪಾತಿ ಅದು ಮಾಡುವಾಗ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಆಕೆ ಭಾಳ ಗಲಾಟೆ ಮಾಡ್ತಾಳೆ. ನಾನು ಚಪಾತಿ ಮಾಡ್ತೀನಿ ಹಿಟ್ಟು ತೊಗೊಂಡು ಎಲ್ಲ ಗಲೀಜು ಮಾಡ್ಕೊತಾಳೆ. ಚಪಾತಿ ಎಲ್ಲ ಆಯಿತು. ಚಪಾತಿ ಆದಮೇಲೆ ನಾನು ಮತ್ತೆ ಕಿಚನ್ನಲ್ಲಿ ಸ್ವಲ್ಪ ಕಿಚನ್ ಕಟ್ಟಿ ನೀಟ್ ಮಾಡಿಕೊಂಡೆ. ನೀಟ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಸ್ವಲ್ಪ ಹಾಲು ಪನ್ನೀರೆಲ್ಲ ತೊಗೊಂಡು ಬಂದಿದ್ದರು. ಹಾಗೆ ಸ್ವಲ್ಪ ವಟಾಣಿ ಸಹ ತೊಗೊಂಡು ಬಂದಿದ್ದರು. ಇವಾಗ ನಾನು ಪನ್ನೀರ್ ಮಾಡ್ಲತ್ತೀನಿ. ಹಾಲು ಕಾಸಿದಾದ್ಮೇಲೆ ಪನ್ನೀರ್ ಮಾಡ್ಕೊಳ್ಕೊತೀನಿ. ಪನ್ನೀರ್ ಮಾಡ್ಲಿಕ್ಕೆ ನಾನು ಸಿಂಪಲಾಗಿ ಪನ್ನೀರ್ ಮಾಡ್ಕೊತೀನಿ ರೀ. ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬಳಸಲ್ಲ, ಮನೇಲಿ ಇರೋದೇ
ಮುಗಿಸ್ತಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಬರುವಾಗ ಪನ್ನೀರ್ ತಿಕ್ಕಾ ಮಸಾಲ ತಂದಿದ್ರು, ಹಾಗಾಗಿ ಅದನ್ನು ಬಳಸ್ಕೊಂಡು ಇವತ್ತು ನಾನು ಪನ್ನೀರ್ ತಿಕ್ಕಾ ಮಸಾಲ ಮಾಡಿಕೊಂಡೆ. ಪನ್ನೀರ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ ಪನ್ನೀರ್ ಫ್ರೈ ಮಾಡ್ಕೊಳ್ಕತ್ತೀನಿ. ಇವಾಗ ಪನ್ನೀರ್ ಮಾಡ್ಕೋದಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡ್ಲತ್ತೀನಿ. ಜಾಸ್ತಿ ಏನಿಲ್ಲರಿ, ಟೊಮೆಟೊ, ಈರುಳ್ಳಿ ಸ್ವಲ್ಪ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಬಟರ್ ತಂದಿದ್ದು ನನ್ನ ಹಸ್ಬೆಂಡು. ನಮ್ಮ ಮನೆಯಲ್ಲಿ ಏನೂ ಎಕ್ಸ್ಟ್ರಾ ತಂದು ಇಡೋಂಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಫ್ರಿಜ್ನೂ ಇಲ್ಲ, ಹಾಗಾಗಿ ನಮಗೆ ಎಷ್ಟು ಹತ್ತದ ಅಷ್ಟೇ ತೊಗೊಂಡು ಬಂದು ಮಾಡ್ಕೋದಾಗ್ತದ. ಇವಾಗ ನಾನು ಬೆಳ್ಳುಳ್ಳಿ ಸಹ ಸುಲಿತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ತೀನಿ ಈ ಕಡೆ ಪನ್ನೀರ್ ಫ್ರೈ ಆಗೋವರೆಗೂ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ಪನ್ನೀರ್ ಟಿಕ್ಕಾ ಮಸಾಲ, ಜೀರಾ ರೈಸ್ ಮತ್ತು ಚಪಾತಿ ಮಾಡಿಕೊಂಡು ನಮ್ಮ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಇದೇ ಸಂಜೆಗೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.